ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುಜರಾತಿನ ಅಹಮದಾಬಾದ್ನ ಖಾಸಗಿ ಕಂಪನಿಯಾದ ಎಲ್ಸಿ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಯುಜಿಡಿ ಕಾಮಗಾರಿಯನ್ನು ನಡೆಸುತ್ತಿದ್ದು, ಇವರು ನಡೆಸುತ್ತಿರುವ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದು, ತಾಲೂಕಿನ ಕಾರ್ಗದ್ದೆ ಸಾರ್ವಜನಿಕರು ಕಾಮಗಾರಿಯಿಂದ ಆಗಿರುವ ಅಧ್ವಾನವನ್ನು ಸರಿಪಡಿಸದಿದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾಲೂಕಿನ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುಜರಾತಿನ ಅಹಮದಾಬಾದ್ ಖಾಸಗಿ ಕಂಪನಿ ಎಲ್ಸಿ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಯುಜಿಡಿ ಕಾಮಗಾರಿ ಟೆಂಡರ್ ಹಿಡಿದು ಪಟ್ಟಣ ಪಂಚಾಯತ್ನಾದ್ಯಂತ ಯುಜಿಡಿ ಕಾಮಗಾರಿ ನಡೆಸಲು ಮುಂದಾಗಿದ್ದು, ಈ ಕಂಪನಿ ಯಾವುದೇ ವೈಜ್ಞಾನಿಕ ಮಾನದಂಡಗಳಿಲ್ಲದೆ ಕಾಮಗಾರಿ ನಡೆಸುತ್ತಿದ್ದು, ಇವರ ಕಾಮಗಾರಿಯ ಕಾರಣ ಮಳೆಗಾಲದಲ್ಲಿ ಸುಸಜ್ಜಿತ ರಸ್ತೆಗಳನ್ನು ಅಗೆದು ಹಾಕಿ ರಸ್ತೆಗಳನ್ನು ಕೆಸರಿನ ಗುಂಡಿಗಳನ್ನಾಗಿ ಪರಿವರ್ತಿಸಿದ್ದಲ್ಲದೆ, ಇವರು ನಡೆಸುತ್ತಿರುವ ಯುಜಿಡಿ ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದ್ದು, ಯುಜಿಡಿ ಟ್ಯಾಂಕ್ ಕಳಪೆ ಮಟ್ಟದ್ದಾಗಿದ್ದು, ಈಗಾಗಲೇ ಟ್ಯಾಂಕ್ಗಳಲ್ಲಿ ಲೀಕೇಜ್ ಬರುತ್ತಿರುವ ಆರೋಪಗಳು ಕೇಳಿ ಬರುತ್ತಿದೆ. ಹಾಗೂ ಈ ಕಂಪನಿಯು ಯುಜಿಡಿ ಕಾಮಗಾರಿಯ ನೆಪವನ್ನು ಮುಂದಿಟ್ಟುಕೊಂಡು ಕಾರ್ಗದ್ದೆಯಲ್ಲಿ 15 ಲಕ್ಷ ಬೆಲೆಯಲ್ಲಿ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆಯನ್ನು ಬಿರುಕು ಬಿಡುವಂತೆ ಹಾನಿಗೊಳಿಸಿದ್ದಾರೆ. ಈ ಕಂಪನಿ ಯುಜಿಡಿ ಟ್ಯಾಂಕ್ ಪೈಪ್ಲೈನ್ಗಳನ್ನು ಅಳವಡಿಸಿದ ನಂತರವೇ ರಸ್ತೆ ಕಾಮಗಾರಿ ನಡೆದಿದ್ದು, ಇವರ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ರಸ್ತೆ ಸಂಪೂರ್ಣ ಹಾಳಾಗಿರುವುದಾಗಿ ಕಾರ್ಗದ್ದೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿ ಜವಾಬ್ದಾರಿ ಇದು. ಏನು ಈ ಡಿಸ್ಟ್ರಿಕ್ಟ್ ನಲ್ಲಿ ಏನ್ ಕೆಲಸ ಬೇಕಾದ್ರೆ ಡಿಸಿ ಹೌದು, ಅವ್ರು ಕೆಲಸ ಮಾಡ್ಬೇಕಲ್ಲ. ಪಂಚಾಯತ್ ಅವರಿಗೆ ಇದು ಮಾಡಿಸ್ಕೊಂಡೆ ಜವಾಬ್ದಾರಿ. ಯಾರೋ ಬಂದು ಕೆಲಸ ಮಾಡೋದು ಡಿಸಿ ಅಲ್ಲಿ ನೋಡುದಲ್ಲ, ಅವ್ರು ಬಂದು ಒಂದು ಅಧಿಕಾರಿ ಅಲ್ಲ, ಅವರು ಕೆಲಸ ಹೇಗೆ ನಡೆದ ಕೆಲಸ ಮಾಡಿದ್ರು ಸರಿ ಮಾಡ್ಲಿ, ಇಲ್ಲ ಬಂದು ಅಲ್ಲಿ ಟ್ಯಾಂಕ್ ಕೀಳ್ಬೇಕು. ಎಲ್ಲ ಊರಲ್ಲಿ ಡಿಸಿ ಕೆಲಸ ಮಾಡ್ತಾರೆ, ಅವ್ರು ನಿಂತು ಕುಂತಾಗ ಬಂದು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ. ನಮ್ಮೂರು ಡಿಸಿನೇ ಇಲ್ಲ, ಎಲ್ಲ ಅವ್ರೆ ಕಾಣುದಿಲ್ಲ. ಈ ಬಗ್ಗೆ ಕಾರ್ಗದ್ದೆ ಸಾರ್ವಜನಿಕರಾದ ಚಂದ್ರು ನಾಯ್ಕ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ನಡೆಸುತ್ತಿರುವ ಯುಜಿಡಿ ಕಾಮಗಾರಿಯ ಕಾರಣ ನಾವಿಂದು ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಈ ಕಾಮಗಾರಿಯ ಕಾರಣ 15 ಲಕ್ಷದಲ್ಲಿ ನಿರ್ಮಾಣವಾಗಿರುವ ರಸ್ತೆ ಬಿರುಕು ಬಿಟ್ಟು ಹಾಳಾಗುತ್ತಿದೆ. ಯುಜಿಡಿ ಟ್ಯಾಂಕ್ ಕೂಡ ಲೀಕೇಜ್ ಬಂದಿರುತ್ತದೆ. ಇದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು, ನಾವು ಸಂಕಷ್ಟಕ್ಕೆ ಈಡಾಗಿದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯುಜಿಡಿ ಕೆಲಸ ಕಂಪ್ಲೀಟ್ ಫೇಲು. ಈಗ ಇದು ರಸ್ತೆ ಮಾಡಿದ್ದಾರೆ, ಯಾವುದು ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಸಿಮೆಂಟ್ ರಸ್ತೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಿತ್ತು ಗಟ್ಟಿಯಾಗಿದೆ ನೋಡ್ಕೊಳ್ಬೇಕಿತ್ತು. ಈಗ 15 ಲಕ್ಷ ಖರ್ಚಾಕಿದ್ದಾರೆ ಇದಕ್ಕೆ. ಈ ರಸ್ತೆ ಎಲ್ಲ ಒಡೆದು ಹೋಗಿದೆ. ಯಾರು ಲೋಸ್ ಯಾರಿಗೆ ಪೂರ್ತಿ ಪೊಕ್ಕಳ. ಈಗ ಒಂದು ಇದ್ರದ್ದು ಲೋಡ್ ಲಾರಿ ಬಂತಂದ್ರೆ, ಕಲ್ಲು ಲೋಡ್ ಬಂತಂದ್ರೆ ಕಂಪ್ಲೀಟ್ ಕುಸಿದು ಹೋಗ್ತದೆ. ಅಡಿಗಡೆ ಎಲ್ಲ ಪೊಕ್ಕಾಗಿದೆ, ಕಂಪ್ಲೀಟ್ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಟ್ಯಾಂಕ್ ಕಟ್ಟಿದ್ರೆ, ಆ ಟ್ಯಾಂಕ್ ಅಲ್ಲಿ ಹೊರಗಡೆ ನೀರು ಟ್ಯಾಂಕ್ ಬರ್ತದೆ. ಒಂದು ಕಾಂಕ್ರೀಟ್ ಮಾಡೋ ಸರಿ ಇಲ್ಲ. ಕೆಲಸ ಸ್ಟಾಪ್ ಮಾಡಿ, ಇಲ್ಲ ಕೆಲಸ ಕರೆಕ್ಟ್ ಆಗ್ಬೇಕು, ಇಲ್ಲ ಕೆಲಸ ಬಂದ್ ಮಾಡಿ. ಊರ್ ನೋಡಿತಾನೆ ಈಗಿನ ರಸ್ತೆ ಎಲ್ಲ ಹಾಳ ಹೋಗಿದೆ ಪೂರ್ತಿ. ಯಾರ ಮನೆಗೆ ಹೋಗಂಗಿಲ್ಲ. ಒಂದ್ ಯಾರು ಸೀಕ್ ಬಿತ್ತಪ್ಪ, ಆ ಸೀಕ್ ಬಿದ್ದವ್ರಿಗೆ ಮನೆ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುದು ಹೆಂಗೆ? ಒಂದ್ ಗಾಡಿ ತಿರುಗುದಿಲ್ಲ. ಪ್ರತಿ ಒಂದು ರೋಡ್ ಬ್ಲಾಕ್ ಮಾಡ್ಕೊಂಡು, ಇದು ಮಳೆ ಬರೋಕ್ಕಿಂತ ಮೊದಲೇ ರೆಡಿ ಮಾಡ್ಬೇಕಿತ್ತು ಅವ್ರು. ಮಳೆ ಬರುವಲ್ಲ ಸುಮ್ಮನೆ ಹಾಕೊಂಡ್ರು. ಮತ್ತೆ ಒಂದ್ ಕಡೆ ಎಲ್ಲ ಮುಗಿಸ್ಕೊಂಡು ಮತ್ತೊಂದ್ ಕಡೆ ಹೋಗ್ಬೇಕು. ಆ ಮತ್ತೊಂದ್ ಕಡೆ ಹೋಗ್ಲಿಲ್ಲ ಅವರು. ಇಲ್ಲ ಅರ್ಧ ಮಾಡ್ರು, ಆಚೆಗೆ ಅರ್ಧ ಮಾಡ್ರು, ಮತ್ತೊಂದ್ ಕಡೆ ಅರ್ಧ ಮಾಡಿದ್ರು. ಇಲ್ಲಿದ್ರೆ ಎಲ್ಲ ಟ್ಯಾಂಕಿ ಹೊಡೆದಾಕ್ ಬಿಟ್ರು ಅಂತ ಹೇಳಿ ಪಬ್ಲಿಕ್ ಇಲ್ಲ ಟ್ಯಾಂಕಿ ಬಂದ್ ಮಾಡಿಸ್ಬೇಕು. ಮತ್ತೆ ಸುಮ್ಮನೆ ಲೋಸು ಈ ಕೆಲಸ ಮಾಡುದು. ಪಬ್ಲಿಕ್ ದುಡ್ಡು ಇದು, ಯಾರ ಮನೆ ದುಡ್ಡುನೂ ಅಲ್ಲ. ಎಲ್ಲ ನಮ್ದು ಪಬ್ಲಿಕ್ ಟ್ಯಾಕ್ಸ್ ದುಡ್ಡಿನಲ್ಲಿ ಇದೆಲ್ಲ ಕೆಲಸ ಮಾಡಿಸೋದು. ಯಾರ ಮನೆಯಿಂದ ದುಡ್ಡುನೂ ಅಲ್ಲ, ಸರ್ಕಾರಕ್ಕೆ ಹೋಗೋ ದುಡ್ಡುನು ಪಬ್ಲಿಕ್ ಅದು ಟ್ಯಾಕ್ಸ್ ಕೊಟ್ಟು ದುಡ್ಡು. ಈ ಸರ್ಕಾರನ ಕಷ್ಟದಲ್ಲಿ ಉಂಟಲ್ಲ, ಈ ಸರ್ಕಾರ ಕಷ್ಟದಲ್ಲ. ಫೇಲ್ ಇದು ಕೆಲಸ ಮಾಡಿ ದುಡ್ಡು ಹಾಳು ಮಾಡಿದ್ರೆ. ತಾಲೂಕಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಗುಜರಾತಿನ ಅಹಮದಾಬಾದಿನ ಈ ಖಾಸಗಿ ಕಂಪನಿ ನಡೆಸುವ ಯುಜಿಡಿ ಕಾಮಗಾರಿಯ ಕಾರಣ ಅಭಿವೃದ್ಧಿಗಿಂತ ತಾಲೂಕಾ ಸಾರ್ವಜನಿಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬಗ್ಗೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಭಟ್ಕಳ ತಾಲೂಕಿನ ಹೈಕೋರ್ಟ್ನ ವಕೀಲರಾದ ದತ್ತಾತ್ರೇಯ ನಾಯ್ಕ್ ಹೇಳಿದರು. ಹೊನ್ನಾವರ ಪಟ್ಟಣದ ಬಂದರು ಪ್ರದೇಶದ ಮೀನು ವ್ಯಾಪಾರ ಮಾಡುವ ಮಹಿಳೆಯ ಹಾಗೂ ಪುರುಷರನ್ನೊಳಗೊಂಡ ಜಲದೇವತಾ ಸಂಘದವರು ಬಡ ಅಸಹಾಯಕ ಮೀನುಗಾರರ ಬಂಧುಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಮಾಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಮೀನುಗಾರರ ಬಂಧುಗಳು ಆದಾಯವಿಲ್ಲದೆ ಸಂಕಷ್ಟದಲ್ಲಿರುವಾಗ ತಮ್ಮಲ್ಲಿಯೇ ಹಣ ಸಂಗ್ರಹಿಸಿ ಹೊನ್ನಾವರದ ಸುಮಾರು 200 ಕುಟುಂಬಗಳಿಗೆ 1,000 ರೂಪಾಯಿ ಮೌಲ್ಯದ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದ್ದಾರೆ.
ಹೊನ್ನಾವರ ಬಂದರ್ ಮೀನು ಮಾರುಕಟ್ಟೆಯ ಆವಾರದಲ್ಲಿ ಆಹಾರ ಕಿಟ್ ವಿತರಣೆ ಸಂದರ್ಭದಲ್ಲಿ ಮಾತನಾಡಿದ ಜಲದೇವತಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಗಂಗಾ ಬಾಬು ಮೇಸ್ತಾರ್ ಅವರು, ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಮೀನುಗಾರರು ತುಂಬಾ ತೊಂದರೆಯಲ್ಲಿದ್ದರೂ ಯಾರೂ ನಮ್ಮ ಸಹಾಯಕ್ಕೆ ಬಂದಿಲ್ಲ. ಆದ್ದರಿಂದ ನಮ್ಮ ಮೀನುಗಾರರ ಬಂಧುಗಳಲ್ಲಿರುವ ತೀವ್ರ ನಿರ್ಗತಿಕರಿಗೆ, ವಿಧವೆಯರಿಗೆ ಹಾಗೂ ಅಂಗವಿಕಲರಿಗೆ, ಕಡು ಬಡವರನ್ನು ಗುರುತಿಸಿ ಪಟ್ಟಣದ ತುಳಸಿನಗರ, ಕೆಳಗಿನಪಾಳ್ಯ, ಉದ್ಯಮನಗರ, ಬಾಂದೇಹಳ್ಳ ಹಾಗೂ ಹಲವೆಡೆಗಳಲ್ಲಿ ಆಹಾರ ಸಾಮಗ್ರಿಗಳನ್ನು ನೀಡಿ ನಮ್ಮ ಕೈಲಾದ ಸೇವೆ ಮಾಡಿದ್ದೇವೆ ಎಂದರು. ನಮಗೆ ಬಡವರಿಗೆ ಯಾರು ಬಂದ್ಕೊಂಡು ಸಹಾಯ ಮಾಡಲಿಲ್ಲ. ಅದಕ್ಕಾಗಿ ನಾವು ಜಲದೇವತಾ ಸಂಘದಿಂದ ಎಲ್ಲ ಮಹಿಳೆಯರು ಗಂಡಸರೆಲ್ಲ ಸೇರ್ಕೊಂಡು ನಾವು ಸ್ವಲ್ಪ ಹಣ ನಮ್ದು ಕೈಯಿಂದ ಆದಷ್ಟು ಸಹಾಯ ಮಾಡ್ಕೊಂಡು ಸ್ವಲ್ಪ ಹಣ ನಮ್ಮದೇ ಕೈಯಿಂದ ತೆಗೆದುಕೊಂಡು ನಾವು ನಮ್ಮದೇ ಜನರಿಗೆ, ಬಡ ಜನರಿಗೆ ನಾವು ಸಹಾಯ ಮಾಡ್ತಿದ್ದಾರೆ. ನಮಗೆ ಯಾರು ಒಂದು 10ನೇ ಪೈಸೆನೂ ಕೊಟ್ಟದಿಲ್ಲ. ಇಲ್ಲ ಬಡವರಿಗೆ ನೀವು ಸಹಾಯ ಮಾಡಿ ಅಂತೇಳಿ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಬಂದ್ಕೊಂಡು ನಮ್ಗೆ ಸಹಾಯ ಮಾಡೋದಿಲ್ಲ. ನಾವೇ ಸಹಾಯ ಮಾಡ್ತಿದ್ದಾರೆ ನಮ್ಮ ಜನರಿಗೆ, ನಮ್ಮ ಬಡ ಜನರಿಗೆ ನಾವೇ ಸಹಾಯ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ತುಕಾರಾಮ್ ಶೇಷಗಿರಿ ಮೇಸ್ತಾ ತುಳಸಿನಗರ, ಸದಸ್ಯರುಗಳಾದ ಸಂತೋಷ್ ಮೋನಪ್ಪ ಮೇಸ್ತಾ, ರಾಘವೇಂದ್ರ ವೆಂಕಟೇಶ್ ಮೇಸ್ತಾ, ಕಂಬ್ಲಾ ರುಕ್ಮಯ್ಯ ಮೇಸ್ತಾ, ನೀಲಾ ಗಣೇಶ್ ಮೇಸ್ತಾ, ದಾಮೋದರ್ ಮೇಸ್ತಾ, ಗಂಗಾ ಬಾಬು ಮೇಸ್ತಾ, ಪುಂಡಲೀಕ್ ಕೃಷ್ಣ ಮೇಸ್ತಾ, ಗಣೇಶ್ ಲಕ್ಷ್ಮಣ್ ಮೇಸ್ತಾ, ಗಣೇಶ್ ಮೇಸ್ತಾ ಸದಸ್ಯರು ಉಪಸ್ಥಿತರಿದ್ದರು. ಜಲದೇವತಾ ಸಂಘ ಹೊನ್ನಾವರ ಬಂದರ್ನಲ್ಲಿರುವ ನಾವು ಮೀನುಗಾರರು ಸೇರಿಕೊಂಡು ಅದರ ಸಂಘದಿಂದ ಸ್ವಲ್ಪ ಹಣವನ್ನು ಒಟ್ಟು ಮಾಡಿಕೊಂಡು ಈ ಕೊರೋನಾ ಸಂಕಷ್ಟದಲ್ಲಿರುವ ಕಡು ಬಡವರನ್ನು ಹುಡುಕಿಕೊಂಡು ನಾವು ದಿನಸಿ ಕಿಟ್ಗಳನ್ನು ಕೊಟ್ಟು ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯವಾಗುವಂತೆ ನಮ್ಮ ಈ ಜಲದೇವತಾ ಸಂಘದಿಂದ ನಾವು ಸಹಾಯವನ್ನು ಮಾಡಿದ್ದೇವೆ. ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಒಂದು ರಾಜಕಾರಣಿಗಳಿಂದಲೂ ನಮ್ಮ ಮೀನುಗಾರರಿಗಾಗಲಿ ಇಲ್ಲ ಅದರಲ್ಲಿ ಇರುವಂಥ ಯಾವುದೇ ಕಡುಬಡವರಾಗಲಿ ಯಾರು ಬಂದು ಏನಾಗಿದೆ ಅನ್ನುವುದನ್ನು ಈ ಕೊರೋನಾ ಸಂಕಷ್ಟದಲ್ಲಿ ಯಾರೂ ಕೇಳಲಿಲ್ಲ. ಆದರೆ ನಾವೇ ನಮ್ಮ ಸಂಘದ ವತಿಯಿಂದಲೇ ನಮ್ಮ ಎಲ್ಲರ ಸಂಘ ಸದಸ್ಯರೆಲ್ಲ ಸೇರಿಕೊಂಡು ಇದೊಂದು ತೀರ್ಮಾನಕ್ಕೆ ಬಂದು ನಮ್ಮ ಕೈಯಿಂದ ಇದ್ದ ಹಣವನ್ನು ಸ್ವಲ್ಪ ಒಟ್ಟು ಮಾಡಿಕೊಂಡು ಎಲ್ರಿಗೂ ಅದು ಸಹಾಯವನ್ನು ಮಾಡಿದೆ. ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ಸ್ವಯಂ ಲಾಕ್ಡೌನ್ ಹಾಗೂ ನಂತರದ ಲಾಕ್ಡೌನ್ ಸಮಯದಲ್ಲಿ ಬಟ್ಟೆ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡದೇ ಇರುವುದರಿಂದ ಬಹಳಷ್ಟು ವ್ಯಾಪಾರಿಗಳು ಸಂಪೂರ್ಣ ಸಂಕಷ್ಟದಲ್ಲಿದ್ದು ತಮ್ಮ ಕುರಿತು ಚಿಂತನೆ ನಡೆಸಿ ನಮಗೂ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಸಹಾಯಕ ಆಯುಕ್ತರಿಗೆ ಬಟ್ಟೆ ವ್ಯಾಪಾರಿಗಳ ವತಿಯಿಂದ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ನಾವು ಇದೇ ವ್ಯಾಪಾರವನ್ನು ನಂಬಿ ಜೀವನ ಸಾಗಿಸುತ್ತಿದ್ದೇವೆ. ನಮಗೆ ಕಳೆದ ವರ್ಷವೂ ಕೂಡ ಉತ್ತಮ ವ್ಯಾಪಾರದ ಸಂದರ್ಭದಲ್ಲಿಯೇ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಮದುವೆ ಕಾರ್ಯಕ್ರಮಗಳು, ಹಬ್ಬ ಹರಿದಿನ, ರಂಜಾನ್ ಹಬ್ಬ ಇತ್ಯಾದಿಗಳ ಸಮಯದಲ್ಲಿಯೇ ಸಂಪೂರ್ಣ ಬಂದ್ ಇಟ್ಟಿರುವುದರಿಂದ ನಾವು ಇಂದು ಬ್ಯಾಂಕ್ ಸಾಲ, ಕಟ್ಟಡ ಬಾಡಿಗೆ, ಬಟ್ಟೆ ಖರೀದಿ ಮಾಡಿದ ಮಾಲೀಕರಿಗೆ ಹಣ ಕೊಡುವ ಪರಿಸ್ಥಿತಿಯಲ್ಲಿಯೇ ಇಲ್ಲವಾಗಿದೆ. ಅಲ್ಲದೆ ಅಂಗಡಿ ಬಂದ್ ಇದ್ದುದರಿಂದ ನಮ್ಮಲ್ಲಿ ಕೆಲಸ ಮಾಡುವ ನೌಕರರ ಜೀವನವೂ ಕೂಡ ದುಸ್ತರವಾಗಿದೆ ಎಂದು ಹೇಳಿದ್ದು ತಕ್ಷಣ ಕ್ರಮ ಕೈಗೊಂಡು नमगे अवकाश ಮಾಡಿಕೊಡಬೇಕು ಎಂದು आज 15 तारीख सुबह में हम लोग 11 बजे एसी ऑफिस में जाके हम लोग मेमोरेंडम पेश किए मर्चेंट एसोसिएशन की तरफ से, जहां हम लोग को बहुत तकलीफ़ हो रही है। दुकानें सब बंद है और सबके रोज़ी रोटी बंद होकर पड़ी हुई है। 2 महीने से हम लोग का पूरा मतलब धंधा बंद होकर बैठा हुआ है। दुकान मालिकान सब अपने पास रेंट के लिए आके रुके हुए हैं, जो हम लोग नहीं दे सकते, जिसकी वजह से हम लोग को उधर से तकलीफ़ आ रही है। पार्टीज़ जो हम लोग क्रेडिट से माल लेके आए थे रमज़ान के लिए, वो लोग अपनी दुकानों पे फ़ोन कर रहे हैं और ये कर रहे हैं कि पैसा लगाओ पैसा लगाओ। कहाँ से लगाएंगे? जब तक दुकान नहीं खुलेगी तब तक कोई पेमेंट्स नहीं कर सकते हम लोग। वो लोग इस चीज़ों को नहीं समझ रहे। सारा कर्नाटक खुल रहा है लेकिन कपड़ों की दुकानें नहीं खुल रही है। टेक्सटाइल मार्केट, गारमेंट मार्केट टोटली बंद है। साथ ही साथ अपने स्टाफ लोग पूरे अपने ऊपर डिपेंड रहते हैं। किसी दुकान पे 5 लोग है, किसी दुकान पे 4 लोग है। सबकी फैमिलीज़ इससे चल रही थी। 5 लोगों की फैमिली बंद रहेगी तो हमारा दुकान बंद रहेगा तो उनकी सैलरीज पूरी बंद होगी, तो वो लोग कहाँ से अपना घर चलाएंगे? वो लोग भी अपने पास आ रहे हैं कि कुछ करो। जिस तरह से हम लोग इस वजह से हम लोगों ने इधर आके एसी ऑफिस में मेमोरेंडम दिया हुआ है कि कुछ हद तक ओपन करने की हमको परमिशन मिली जाए। अच्छी की कोई उम्मीद है, इंशाल्लाह देखते हैं। ಹಣ್ಣಿನ ಗಾಡಿಯಲ್ಲಿ ಗೋವಿನ ಮಾಂಸವನ್ನು ಅಡಗಿಸಿಟ್ಟುಕೊಂಡು ಭಟ್ಕಳಕ್ಕೆ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿದ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ಶಿರಾಲಿ ಚೆಕ್ಪೋಸ್ಟ್ ಬಳಿ ಗೂಡ್ಸ್ ವಾಹನ ಸಹಿತ 3 ವಶಕ್ಕೆ ಪಡೆದಿರುವ ಘಟನೆ ಮಂಗಳವಾರ ನಡೆದಿದೆ. ಹಾವೇರಿಯಿಂದ ಭಟ್ಕಳದ ಕಡೆಗೆ ಕಲ್ಲಂಗಡಿ ಹಣ್ಣುಗಳು ಸೇರಿದಂತೆ ಇತರೆ ಹಣ್ಣುಗಳನ್ನು ನೋಟಕ್ಕೆ ಪ್ಲಾಸ್ಟಿಕ್ ಖಾಲಿ ಬಾಕ್ಸ್ನಲ್ಲಿ ಹಣ್ಣುಗಳು ತುಂಬಿ
ಯಾರಿಗೂ ಅನುಮಾನ ಬರದಂತೆ ಅದರ ಅಡಿಯಲ್ಲಿ ಸುಮಾರು 500 ಕೆಜಿಯಷ್ಟು ದನದ ಮಾಂಸವನ್ನು ಸಾಗಿಸುತ್ತಿರುವ ಮಾಹಿತಿ ದೊರೆತ ಪೊಲೀಸರು ವಾಹನವು ಶಿರಾಲಿ ಚೆಕ್ಪೋಸ್ಟ್ ಹತ್ತಿರ ತಲುಪುತ್ತಲೇ ನಿಲ್ಲಿಸಿ ತಪಾಸಣೆ ನಡೆಸಿದ್ದು ಹಣ್ಣುಗಳ ಅಡಿಯಲ್ಲಿ ಅಡಗಿಸಿದ್ದ ಗೋವಿನ ಮಾಂಸ ಪತ್ತೆಯಾಗಿದೆ. ಗೂಡ್ಸ್ ವಾಹನದಲ್ಲಿ ಗೋವಿನ ಮಾಂಸವನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾನಗಲ್ ಮೂಲದ ಆರೋಪಿ ಮೌಲಾಲಿ ಬಾಷಾ ಸಾಬ್ ತೋಟದ 33 ವರ್ಷ ಕಲ್ಗದ್ರ ಹಾನಗಲ್ ನಿವಾಸಿಯಾಗಿದ್ದು ಹಾಗೂ ಇನ್ನೊಬ್ಬ ಆರೋಪಿ ಜಿಲಾನಿ ದೋಸ್ ಮೊಹಿದ್ದೀನ್ ಅತ್ತಾರ್ 32 ವರ್ಷ ಬೆಳಗಲ್ಪೇಟೆ ಹಾನಗಲ್ ನಿವಾಸಿಯಾಗಿದ್ದು ಇಬ್ಬರು ಆರೋಪಿಗಳು ಭಟ್ಕಳದ ಮುಜಾಫರ್ ವಾಸ ಈತನಿಗೆ 1 ಲಕ್ಷ ಮೌಲ್ಯದ ಸುಮಾರು 500 ಕೆಜಿ ದನದ ಮಾಂಸ ನೀಡಲಿಕ್ಕೆ ಬರುತ್ತಿದ್ದರು ಎನ್ನಲಾಗಿದೆ. ಗ್ರಾಮೀಣ ಠಾಣೆಯ ಪಿಎಸ್ಐ ಭರತ್ ಕುಮಾರ್ ವಿ ದೂರು ನೀಡಿದ್ದು ಎಎಸ್ಐ ಕೃಷ್ಣಾನಂದ್ ನಾಯ್ಕ್ ಗೋಹತ್ಯೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರೋಗಿಯ ಪರದಾಟ ನೋಡಲಾಗದೆ ರಜೆಯಲ್ಲಿದ್ದರೂ ವೈದ್ಯೆಯೋರ್ವರು ಆಸ್ಪತ್ರೆಗೆ ಬಂದು ಅರವಳಿಕೆ ನೀಡಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ತಾಯಿ ಮತ್ತು ಮಗುವನ್ನು ರಕ್ಷಿಸಿದ ಪ್ರಕರಣ ಭಾನುವಾರ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಭಟ್ಕಳ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಅರವಳಿಕೆ ತಜ್ಞೆ ಡಾಕ್ಟರ್ ಸವಿತಾ ಕಾಮತ್ ಅವರು ರಜೆಯಲ್ಲಿದ್ದರು. ತಾಲೂಕಿನ ಮಾರುಕೇರಿಯ ಗರ್ಭಿಣಿಯೋರ್ವರು ಪ್ರಸವ ವೇದನೆಯಿಂದ ಬಳಲುತ್ತಿದ್ದರು. ಶಿರಾಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಸ್ಪಂದನೆ ಸಿಗಲಿಲ್ಲ. ನಂತರ ಭಟ್ಕಳದಲ್ಲೂ ಅರವಳಿಕೆ ತಜ್ಞೆ ಲಭ್ಯವಿಲ್ಲದೆ ಶಸ್ತ್ರಚಿಕಿತ್ಸೆ ನಡೆಸುವಂತಿರಲಿಲ್ಲ. ಹೊನ್ನಾವರ ಅಥವಾ ಕುಂದಾಪುರ ತೆಗೆದುಕೊಂಡು ಹೋಗಲು ಅವರು ಶಕ್ತರಿರಲಿಲ್ಲ. ನಂತರ ಡಾಕ್ಟರ್ ಸವಿತಾ ಕಾಮತ್ ಅವರಿಗೆ ಬಂದು ಶಸ್ತ್ರಚಿಕಿತ್ಸೆ ನಡೆಸುವಂತೆ ಮನವಿ ಮಾಡಲಾಯಿತು. ಮಾನವೀಯತೆ ನೆಲೆಯಿಂದ ರಜೆ ಇದ್ದರೂ ಆಸ್ಪತ್ರೆಗೆ ಬಂದು ಶಸ್ತ್ರಚಿಕಿತ್ಸೆಗೆ ಸಹಕರಿಸಿ ಮಗು ಮತ್ತು ತಾಯಿಯನ್ನು ರಕ್ಷಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿ ಶುಭಾರಂಭಗೊಂಡಿದೆ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಹೆಗಡೆ ಐ ಫೌಂಡೇಶನ್. ವಿದೇಶದಲ್ಲಿಯೂ ಕಣ್ಣಿನ ಆಸ್ಪತ್ರೆ ಹೊಂದಿ ಪ್ರಸಿದ್ಧಿ ಪಡೆದಿರುವ ಕಾರ್ನಿಯಾ, ಕ್ಯಾಟ್ರಾಕ್ಟ್ ಮತ್ತು ರೆಫ್ರಾಕ್ಟಿವ್ ಸರ್ಜನ್ ಆದ ಡಾಕ್ಟರ್ ಕೆ ಹರ್ಷಿತ್ ಹೆಗಡೆ ಈಗ ನಿಮ್ಮ ಸೇವೆಗೆ ಲಭ್ಯ. ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹೊಂದಿದ್ದು ಅತ್ಯಾಧುನಿಕ ಯಂತ್ರೋಪಕರಣದೊಂದಿಗೆ ಕಾರ್ನಿಯಾ, ಕ್ಯಾಟ್ರಾಕ್ಟ್, ರೆಫ್ರಾಕ್ಟಿವ್ ಕಣ್ಣಿನ ಪೊರೆ ಸರ್ಜರಿಗಳನ್ನು ಮಾಡಲಾಗುವುದು. ಅಲ್ಲದೆ ವಿಟ್ರಿಯೋ ರೆಟಿನಲ್ ಸರ್ವಿಸ್, ಗ್ಲೂಕೋಮಾ, ಮಕ್ಕಳ ಕಣ್ಣಿನ ಚಿಕಿತ್ಸೆ, ಆಕ್ಯುಲೋಪ್ಲಾಸ್ಟಿ ಮತ್ತು ಎಸ್ಥೆಟಿಕ್ಸ್, ಸ್ಟ್ರಾಬಿಸ್ಮಸ್ ಮತ್ತು ನಿಸ್ಟಗಮ್ಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ನಮ್ಮಲ್ಲಿ ಆಪ್ಟಿಕಲ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಸ್ಟೋರ್ ಲಭ್ಯವಿದ್ದು ಕಣ್ಣಿನ ತಪಾಸಣೆಯನ್ನು ನಡೆಸಿದ ಅರ್ಧ ಗಂಟೆಯಲ್ಲೇ ಕನ್ನಡಕವನ್ನು ತಯಾರಿಸಿಕೊಡಲಾಗುವುದು. ನಿಮ್ಮ ಕಣ್ಣಿನ ಸುರಕ್ಷಿತ ಚಿಕಿತ್ಸೆಗೆ ಇಂದೇ ಭೇಟಿ ನೀಡಿ. ಸೀಮಾ ಕಾಂಪ್ಲೆಕ್ಸ್, ಮೌನಿ ಬಸದಿ ಹತ್ತಿರ, ಮುಖ್ಯ ರಸ್ತೆ, ಭಟ್ಕಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 7676924330. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ ಹೀಗೆ ಅನೇಕ ದುಷ್ಟ ಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9980535870. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮುಖ್ಯ ರಸ್ತೆ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ.
ಈ ಶುಭ ಸಂದರ್ಭದಲ್ಲಿ ನದೀಂ ಜುವೆಲ್ಲರ್ಸ್ನಿಂದ ಬಂಪರ್ ಡ್ರಾ ಕೊಡುಗೆ. ಪ್ರತಿ ರೂಪಾಯಿ 10,000 ಚಿನ್ನ ಖರೀದಿಗೆ 1 ಕೂಪನ್ ಉಚಿತ. ಮೊದಲನೇ ಬಹುಮಾನ 30 ಗ್ರಾಂ ಚಿನ್ನ, ಎರಡನೇ ಬಹುಮಾನ 20 ಗ್ರಾಂ ಚಿನ್ನ, ಮೂರನೇ ಬಹುಮಾನ 10 ಗ್ರಾಂ ಚಿನ್ನ. ಒಟ್ಟು 25 ಬಹುಮಾನಗಳು. ಚಿನ್ನ ಖರೀದಿಸಿ 60 ಗ್ರಾಂ ಚಿನ್ನದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಈ ಕೊಡುಗೆ ಫೆಬ್ರವರಿ 15ರಿಂದ ಜುಲೈ 1ರವರೆಗೆ ಮಾತ್ರ. ಬನ್ನಿ, ಚಿನ್ನ ಖರೀದಿಸಿ, ಚಿನ್ನ ಗೆದ್ದು ಸಂಭ್ರಮಿಸಿ. ಮಿಲನ್ ಎಂಟರ್ಪ್ರೈಸಸ್, ಕೋಡಿಭಾಗ್, ಕಾರವಾರ. ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಒಂದೇ ಸೂರಿನಡಿ ಎಲ್ಲಾ ಬಗೆಯ ಗೃಹೋಪಯೋಗಿ ಉಪಕರಣಗಳು ಲಭ್ಯ. 2 ಅಂತಸ್ತಿನ ಕಟ್ಟಡದಲ್ಲಿ ನವೀನ ಮಾದರಿಯ ವಿವಿಧ ವಿನ್ಯಾಸದ ಗೃಹೋಪಯೋಗಿ ವಸ್ತುಗಳು ಹಾಗೂ ಪೀಠೋಪಕರಣಗಳು. ಎಲ್ಲಾ ತರಹದ ಬ್ರಾಂಡೆಡ್ ವಸ್ತುಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದರೊಂದಿಗೆ ಅತ್ಯಾಕರ್ಷಕ ನವೀನ ಮಾದರಿಯ ಪೀಠೋಪಕರಣಗಳು, ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ 100ಕ್ಕೂ ಅಧಿಕ ಮಾಡೆಲ್ಗಳಲ್ಲಿ ಲಭ್ಯ. ಕಾರ್ನರ್ ಸೋಫಾ, ಫೈಬರ್ ಸೋಫಾ, ಕುಂಚ್ ಲೆದರ್ ಸೋಫಾ, ಟೀಕ್ ವುಡ್ ಸೋಫಾ, ಕಾಟ್, ಬೆಡ್, ಡೈನಿಂಗ್ ಸೆಟ್, ಗ್ಲಾಸ್, ಮೆಟಲ್, ವುಡನ್, ಗ್ರಾನೈಟ್ ಮಾದರಿಯಲ್ಲಿ, ಆಫೀಸ್ ಇಂಟೀರಿಯರ್, ಲಿವಿಂಗ್ ರೂಮ್ ಫರ್ನಿಚರ್ಸ್, ಆಫೀಸ್ ಫರ್ನಿಚರ್ಸ್, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಟಿವಿ, ಏರ್ ಕೂಲರ್, ಓವನ್, ಫ್ಯಾನ್, ಗ್ರೈಂಡರ್, ಮಿಕ್ಸರ್, ಕುಕ್ಕರ್ ಸೇರಿದಂತೆ ಒಂದೇ ಸೂರಿನಡಿ ಇಂದಿನ ದಿನಮಾನಕ್ಕೆ ತಕ್ಕಂತೆ ಮಹಿಳೆಯರಿಗೆ ಬೇಕಾದ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಕಾರವಾರದ ಬೃಹತ್ ಮಳಿಗೆಯೊಂದಿಗೆ ಜಿಲ್ಲೆಯ ಭಟ್ಕಳ, ಹೊನ್ನಾವರ, ಶಿರ್ಸಿ, ಹಳಿಯಾಳ್ ಹಾಗೂ ದಾಂಡೇಲಿಯಲ್ಲಿ 5 ಮಳಿಗೆಗಳು. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಮನೆಯನ್ನು ನಿಮಗಿಷ್ಟವಾದ ಗೃಹೋಪಯೋಗಿ ವಸ್ತುಗಳಿಂದ ಶೃಂಗಾರ ಮಾಡಿ. ಮಿಲನ್ ಎಂಟರ್ಪ್ರೈಸಸ್, ಕೋಡಿಭಾಗ್, ಕಾರವಾರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕೊರೋನಾ ಸಂಕಷ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದರೆ, ಹಲವು ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಪರ್ಯಾಯವಾಗಿ ಕೆಲಸ ಮಾಡುತ್ತಿವೆ. ಅಂತಹ ಸಂಸ್ಥೆಗಳಲ್ಲಿ ಭಟ್ಕಳದ ಸ್ಪಂದನ ಭಟ್ಕಳ್ ಕೂಡ ಒಂದು. ಅದರ ಬಗ್ಗೆ ಒಂದು ವಿಶೇಷ ವರದಿ. ಸಮಾನ ಮನಸ್ಕ 10 ಜನ. ಉದ್ಯಮಿ ರಾಘವೇಂದ್ರ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾಗಿ ಭವಾನಿ ಶಂಕರ್ ನಾಯ್ಕ್, ಕಾರ್ಯದರ್ಶಿಯಾಗಿ ಪಾಂಡುರಂಗ್ ನಾಯ್ಕ್, ಖಜಾಂಚಿಯಾಗಿ ಹೆಸ್ಕಾಂ ಅಭಿಯಂತರ ಶಿವಾನಂದ್ ನಾಯ್ಕ್, ಸದಸ್ಯರುಗಳಾಗಿ ಭಾಸ್ಕರ್ ನಾಯ್ಕ್, ಈಶ್ವರ್ ನಾಯ್ಕ್, ಪ್ರಾರ್ಥನಾ ಪ್ರತಿಷ್ಠಾನದ ಗಂಗಾಧರ್ ನಾಯ್ಕ್, ಮಹೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಜಗನ್ನಾಥ್ ನಾಯ್ಕ್ ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯದ ಉದ್ದೇಶದೊಂದಿಗೆ ಹುಟ್ಟುಹಾಕಿದ ಈ ಸಂಸ್ಥೆ ಕಳೆದ ಬಾರಿ ಕೊರೋನಾ ಸಂಕಷ್ಟದಲ್ಲಿ ಜನರೊಂದಿಗೆ ನಿಂತಿದ್ದರೆ, ಈ ಬಾರಿಯೂ ಕೂಡ ಸರ್ಕಾರಕ್ಕೆ ಪರ್ಯಾಯವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು 10 ಹಲವು ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವಲ್ಲಿ ಮುಂಚೂಣಿಯಲ್ಲಿದೆ. ಸ್ಪಂದನ ಸಂಸ್ಥೆ ಕಳೆದ 3 ವರ್ಷಗಳಿಂದ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇತ್ತು. ಸೊ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳಷ್ಟು ಕೋವಿಡ್ ಪೇಷಂಟ್ಗಳು ಹೊರಗೆ ಬರಲಾರದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ರೇಷನ್ ಕಿಟ್ಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟ ಸ್ಪಂದನ ಸಂಸ್ಥೆ ಈಗ ಸುಮಾರು 200 ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನು ಒದಗಿಸಿದೆ. ಸೊ ಈ ಸಂದರ್ಭದಲ್ಲಿ ಹಲವು ರೀತಿಯ ತೊಂದರೆಗಳನ್ನು ಸ್ಪಂದನ ಸಂಸ್ಥೆ ಗಮನಿಸಿ ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಆಲೋಚನೆಗಳನ್ನು ಮಾಡಿದೆ. ದಾನಿಗಳು ಬಹು ದೊಡ್ಡ ರೀತಿಯಲ್ಲಿ ನಮಗೆ ಸಹಾಯವನ್ನು ನೀಡಿದ್ದಾರೆ. ಸುಮಾರು ಸ್ಪಂದನ ಸಂಸ್ಥೆ ಈ ನಿಟ್ಟಿನಲ್ಲಿ ಸುಮಾರು 3,85,000 ರೂಪಾಯಿಗಳನ್ನು ಈಗಾಗಲೇ ವ್ಯಯಿಸಿದೆ. ಅದರಲ್ಲಿ ಸುಮಾರು 3,30,000 ರೂಪಾಯಿಗಳು ದಾನಿಗಳು ನೀಡಿದ ಹಣವಾಗಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದ ಸ್ಪಂದನ ಸಂಸ್ಥೆ ಇನ್ನೂ ಹಲವಾರು ಬೇಡಿಕೆಗಳಿರೋದ್ರಿಂದ ಆ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ. ಹೇಳಿ. ಸ್ಪಂದನ ಸಂಸ್ಥೆಗೆ ಜನರಿಂದ ಹಣ ಸಂಗ್ರಹಿಸಿ ಈ ಒಂದು ರೇಷನ್ ಕಿಟ್ಗಳನ್ನು ಕೊಡುವಂತ ಯಾವುದೇ ಉದ್ದೇಶ ಇರಲಿಲ್ಲ. ನಮ್ಮ ಸಂಸ್ಥೆಯ ಹಣದಿಂದಲೇ ಈ ಒಂದು ಕಾರ್ಯವನ್ನು ಮಾಡುವಂತ ಕಾರ್ಯ ಆರಂಭ ಮಾಡಿದ ನಂತರ ನಮ್ಮ ಕಾರ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಂಥ ದಾನಿಗಳು ತಾವು ಸಹಾಯ ಮಾಡ್ತೇವೆ, ಈ ಸಹಾಯವನ್ನು ಇನ್ನಷ್ಟು ಮುಂದುವರಿಸಿ ಅಂತೇಳಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದನೆಂದರೆ ನಾವು ಈ ಕಾರ್ಯಕ್ರಮವನ್ನು ಸುಮಾರು 15 ದಿನಗಳ ಕಾಲ ಮುಂದುವರಿಸುವಂತಾಯಿತು. ಸುಮಾರು ಏಪ್ರಿಲ್ 28ನೇ ತಾರೀಕಿನಿಂದ ಆರಂಭವಾದ ಈ ಒಂದು ಕಿಟ್ ಹಂಚಿಕೆ ಕಾರ್ಯಕ್ರಮ 13ನೇ ಜೂನ್ವರೆಗೂ ಮುಂದುವರೆದಿದೆ. ಇದು ಮುಂದೆಯೂ ಕೂಡ ದಾನಿಗಳು ನಮಗೆ ಸಹಾಯವನ್ನು ನೀಡ್ತಾ ಇದ್ದಾರೆ. ಈ ಒಂದು ಎಲ್ಲಿಯವರೆಗೆ ದಾನಿಗಳ ಸಹಾಯ ಬರುತ್ತದೋ ಅಲ್ಲಿಯವರೆಗೆ ನಾವು ಈ ಸಹಾಯವನ್ನು ಮುಂದುವರಿಸಲಿದ್ದೇವೆ.
ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ದಿನನಿತ್ಯದ ಜೀವನ ಸಾಗಿಸುವುದಕ್ಕೆ ಕಷ್ಟಪಡುತ್ತಿರುವುದನ್ನು ಕಂಡ ಸಂಸ್ಥೆಯ ಸದಸ್ಯರು ದಾನಿಗಳಿಂದ ಸಂಗ್ರಹಿಸಿದ ಹಣದಿಂದ ಸಂಕಷ್ಟದಲ್ಲಿರುವ ಮನೆಗಳಿಗೆ ಅಗತ್ಯ ವಸ್ತುಗಳ ಕಿಟ್ ನೀಡುವುದಲ್ಲದೆ ಅತಿ ಅಗತ್ಯವಿರುವವರಿಗೆ ಹಣಕಾಸಿನ ನೆರವನ್ನು ಸಹ ನೀಡುತ್ತಿರುವುದು ಅನೇಕ ಕುಟುಂಬಗಳಿಗೆ ವರದಾನವಾಗಿದೆ. ಹಲವಾರು ಸಂದರ್ಭದಲ್ಲಿ ಹೇಳಿಕೊಳ್ಳಲು ಆಗದೆ ಸಹಿಸಿಕೊಳ್ಳಲು ಕಷ್ಟಪಡುವ ಕುಟುಂಬಕ್ಕೆ ಇವರ ನೆರವು ಅಮೃತವಾಗಿ ಪರಿಣಮಿಸಿದೆ. ಸಂಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ಕಾರ್ಯ ಸ್ಪಂದನ ಮಾಡುತ್ತಿದ್ದು, ಸಂಸ್ಥೆಯಲ್ಲಿ ತಮ್ಮದೇ ಗೆಳೆಯರ ಸಮಾನ ಮನಸ್ಕರ ಮೂಲಕ ನಿಧಿಯನ್ನು ಸಂಗ್ರಹಿಸಿ ಸಮಾಜೋಪಯೋಗಿ ಕಾರ್ಯಗಳಿಗೆ ಬಳಸುತ್ತಿದ್ದಾರೆ. ಕಳೆದ ವರ್ಷ ಕೂಡ ಲಾಕ್ಡೌನ್ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಅಸಹಾಯಕರಿಗೆ ದಾನಿಗಳ ಸಹಾಯದಿಂದ ಸುಮಾರು 3.5 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ 650 ಕುಟುಂಬಗಳಿಗೆ ದಿನಬಳಕೆಯ ಆಹಾರ ಧಾನ್ಯಗಳ ಕಿಟ್ ಒದಗಿಸಿ ಜನಮೆಚ್ಚುಗೆಗೆ ಪಾತ್ರವಾಗಿದ್ದ ಸ್ಪಂದನ ಈ ಬಾರಿಯೂ ನೆರವು ಕಾರ್ಯದಲ್ಲಿ ಹಿಂದುಳಿದಿಲ್ಲ. ಈ ಬಾರಿ ಮೇ 28ರಿಂದ ನೆರವು ಕಾರ್ಯ ಆರಂಭಿಸಿದ್ದು 170ಕ್ಕೂ ಹೆಚ್ಚಿನ ದಾನಿಗಳ ಸಹಾಯದಿಂದ ಸಂಗ್ರಹವಾದ 3,33,000 ಭಟ್ಕಳ ತಾಲೂಕಿನ ವ್ಯಾಪ್ತಿಯಲ್ಲಿನ ಅವಶ್ಯವಿರುವ 161 ಅರ್ಹ ಕುಟುಂಬಗಳಿಗೆ 3.05 ಲಕ್ಷ ಮೌಲ್ಯದ ದಿನಸಿ ಕಿಟ್ ಹಾಗೂ ಆರ್ಥಿಕ ಸಹಾಯವನ್ನು ಇಲ್ಲಿ ತನಕ ನೀಡಲಾಗಿದ್ದು, ಸೇವಾಕಾಂಕ್ಷಿ ದಾನಿಗಳು ಅವರವರ ಶಕ್ತಿಯಾನುಸಾರ ಆರ್ಥಿಕ ಸಹಾಯ ಮಾಡಿದ್ದು 1000ಕ್ಕೂ ಅಧಿಕ ರೂಪಾಯಿಗಳಲ್ಲಿಯೇ ಎಲ್ಲರೂ ಸಹಾಯಕ್ಕೆ ನೆರವಾಗಿ ಕಷ್ಟದಲ್ಲಿದ್ದವರ ಸಹಾಯಕ್ಕೆ ಮಿಡಿದಿದ್ದಾರೆ. ಬೇಕಾಗುವಷ್ಟು ಅವಶ್ಯಕ ಆಹಾರ ಸಾಮಗ್ರಿ ಮತ್ತು ವೈದ್ಯಕೀಯ ಖರ್ಚಿಗೂ ನಗದು ಹಣವನ್ನು ನೀಡುತ್ತಿದ್ದಾರೆ. ತಾಲೂಕಿನ ಗ್ರಾಮಾಂತರ ಸೇರಿದಂತೆ ಪಟ್ಟಣದ 100 ಕುಟುಂಬಗಳಿಗೆ ಇವರ ಸಂಸ್ಥೆ ಸಹಾಯ ಹಸ್ತ ನೀಡಿದೆ. ಇವರ ಕಾರ್ಯ ಮೆಚ್ಚಿ ಸಾರ್ವಜನಿಕರು, ಉದ್ಯೋಗಸ್ಥರು ತಮ್ಮ ಕೈಲಾದ ಸಹಾಯವನ್ನು ಸ್ಪಂದನ ಸಂಸ್ಥೆಯ ಮೂಲಕ ಬಡವರ ಹಸಿವು ನೀಗಿಸಲು ಸಹಾಯವಾಗುತ್ತಿದ್ದಾರೆ. ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಹಿಂದಿನ ವರ್ಷ ನಾವು ಲಾಕ್ಡೌನ್ ಸಂದರ್ಭದಲ್ಲಿ ಅತಿ ಬಡವರಿಗೆ ಆಹಾರ ಸಾಮಗ್ರಿ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಈ ಸಾರಿ ನಾವು ಅದೇ ಥರ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಬಂದಂಥ ಕುಟುಂಬಕ್ಕೆ ಅವರ ಆ ಒಂದು ಏರಿಯಾದಲ್ಲಿ ಅವರನ್ನು ಆಸ್ಪರ್ಶನ್ ಅಂತ ಕಾಣ್ತಾ ಇದ್ರು. ಆ ಒಂದು ಇದನ್ನು ಹೋಗಲಾಡಿಸಬೇಕು ಅಂತ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಅಂತ ಒಂದು ಕುಟುಂಬವನ್ನು ಗುರುತಿಸಿ ಅವರಿಗೆ ಆಹಾರ ಕಿಟ್ಟನ್ನು ಮತ್ತು ಅವರಿಗೆ ಅಗತ್ಯವಿರುವಂಥ ಔಷಧೋಪಚಾರವನ್ನು ಮಾಡಿದ್ದೇವೆ. ಇದು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ಕೆಲವು ಈ ಲಾಕ್ಡೌನ್ ಎಫೆಕ್ಟ್ ಆಗಿ ಕೆಲವು ಬಡ ಕುಟುಂಬ, ಉದಾಹರಣೆಗೆ ಆ ಮನೆಯಲ್ಲಿ ಹೆಂಗಸರು ಮಕ್ಕಳು ಮಾತ್ರ ಇರೋದು, ಗಂಡಸರ ಆಸಕ್ತಿನೇ ಇಲ್ಲ, ಅಂತ ಕುಟುಂಬವನ್ನು ನಾವು ಒಂದು 150ರಿಂದ 175 ಕುಟುಂಬವನ್ನು ಗುರುತು ಮಾಡಿದ್ದೇವೆ. ಅಂತ ಕುಟುಂಬಕ್ಕೂ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆಹಾರ ಸಾಮಗ್ರಿಯನ್ನು ಒದಗಿಸಿದ್ದೇವೆ. ಆ ಒಂದು ಸಮಾಧಾನ ನಮ್ಮ ಸ್ಪಂದನ ಟೀಮಿಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದೇನಂತ ಹೇಳಿದ್ರೆ, ನಮ್ಮ ಸ್ಪಂದನದ ನಾವು ಈಗ ಸ್ಪಂದನ ಟೀಮ್ ಇದೆ, ನಾವು ಓನ್ಲಿ ಮೀಡಿಯೇಟರ್, ಕೇವಲ ನಾವು ಮಧ್ಯವರ್ತಿಗಳು. ನಮಗೆ ಇವರು ಡಾನರ್ಸ್ ನಮಗೆ ಸಹಾಯ ಮಾಡಿದ್ದಾರೆ. ಆ ಒಂದು ಹಣದಿಂದ ಆಹಾರ ಸಾಮಗ್ರಿಯ ವ್ಯವಸ್ಥೆಯನ್ನು ನಾವು ಒಂದು ಬಡ ಕುಟುಂಬಕ್ಕೆ ತಲುಪಿಸ್ತೇವೆ. ನಮ್ಮದು ಕೆಲಸ ಇಷ್ಟೇ, ನಾವು ಮಧ್ಯವರ್ತಿಗಳಷ್ಟೇ. ಇದರಲ್ಲಿ ಬಹುದೊಡ್ಡ ಪಾಲಂದ್ರೆ ನಮಗೆ ಡಾನರ್ಸ್, ದೇಣಿಗೆಯನ್ನು ಕೊಟ್ಟವರು ಅಂತ ಎಷ್ಟೇ ಮಾತನ್ನು ಹೇಳ್ತಾರೆ. ಸಂಕಷ್ಟದಲ್ಲಿದ್ದವರ ನೆರವಿಗೆ ಎಲೆಮರೆ ಕಾಯಿಯಂತೆ ಸಹಾಯ ಹಸ್ತ ನೀಡುವ ಸ್ಪಂದನ ಸಂಸ್ಥೆಯ ಸದಸ್ಯರು ಎಲ್ಲೂ ತಮ್ಮ ಪ್ರಚಾರವನ್ನು ಬಯಸಿದವರಲ್ಲ. ಕಳೆದ ವರ್ಷ ಕೋವಿಡ್ ಸಂದರ್ಭದಲ್ಲಿಯೂ 100 ಬಡ ಕುಟುಂಬಗಳ ಸಂಕಷ್ಟಕ್ಕೆ ನೆರವಾಗಿದ್ದ ಸ್ಪಂದನ ಸಂಸ್ಥೆಯು ಈ ವರ್ಷವೂ ಸಹ ಕರೋನಾ ಮಾರಿಗೆ ಕುಗ್ಗಿ ಹೋದ ಬಡ ಜೀವಗಳಿಗೆ ಆಶ್ರಯದಾತರಾಗಿದ್ದಾರೆ. ಇವರ ಕಾರ್ಯ ಕೇವಲ ಕರೋನಾ ಸಮಯದಲ್ಲಿ ಮಾತ್ರವಲ್ಲದೆ ಇತರ ಸಮಯದಲ್ಲಿ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಹಾಗೂ ಪರೀಕ್ಷೆ ಬರೆಯಲು ಪುಸ್ತಕದ ನೆರವು ಸಹ ನೀಡಿದ್ದಾರೆ. ತಾಲೂಕಿನಲ್ಲಿ ಯಾರೇ ಆದರೂ ಸಂಕಷ್ಟದಲ್ಲಿದ್ದವರು ತಮ್ಮನ್ನು ಸಂಪರ್ಕಿಸಿದರೆ ನಾವು ಅವರಿಗೆ ಸಹಾಯ ಮಾಡಲು ಸಿದ್ಧ ಎನ್ನುತ್ತಾರೆ. ದಾನಿಗಳು ಸ್ಪಂದನ ಭಟ್ಕಳ ಇದರ SBI ಭಟ್ಕಳ ಖಾತೆ ನಂಬರ್ 3872727112, IFSC ಕೋಡ್ SBIN 00408997ಕ್ಕೆ ಸಂದಾಯ ಮಾಡಿ ಅಧ್ಯಕ್ಷರ ದೂರವಾಣಿ ಸಂಖ್ಯೆಗೆ ವಿವರ ತಿಳಿಸಲು ಕೋರಿದ್ದಾರೆ. ಈಗಾಗಲೇ ಸ್ವ ಇಚ್ಛೆಯಿಂದ ತಮ್ಮ ಕೈಲಾದಷ್ಟು ಹಣವನ್ನು ಸಂದಾಯ ಮಾಡಿದ ದಾನಿಗಳನ್ನು ಸ್ಮರಿಸಿದ ಇವರು ಇಂತಹ ಮಹತ್ ಕಾರ್ಯಕ್ಕೆ ಸಹಕರಿಸಿದವರನ್ನು ಅಭಿನಂದಿಸಿದ್ದಾರೆ. ಕರೋನಾ ಲಾಕ್ಡೌನ್ನಿಂದಾಗಿ ಜನರು ಎದುರಿಸುತ್ತಿರುವ ಯಾತನೆ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಕಟ್ಟಡಗಳಲ್ಲಿನ ಎಲ್ಲಾ ಬಾಡಿಗೆ ಅಂಗಡಿಗಳ 2 ತಿಂಗಳ ಬಾಡಿಗೆಯನ್ನು ಮನ್ನಾ ಮಾಡಲು ಮಜ್ಲಿಸೆ ಇಸ್ಲಾಹ ವ ತಂಜೀಮ್ ಘೋಷಿಸಿದೆ.
ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮೌಲ್ವಿ ಅಬ್ದುಲ್ ರಕೀಬ್ ಎಂಜೆ ನದ್ವಿ ಮಾತನಾಡಿ, ಕಳೆದ ವರ್ಷದಂತೆ ಈ ವರ್ಷವೂ ಜನರು 2 ತಿಂಗಳಿನಿಂದ ಕೊರೋನಾ ಲಾಕ್ಡೌನ್ ನೊಂದಿಗೆ ಹೋರಾಡುತ್ತಿದ್ದಾರೆ. ಭಟ್ಕಳದಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಜನರು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಭಟ್ಕಳದಲ್ಲಿ ಜವಳಿ ಮತ್ತು ಸಿದ್ಧ ಉಡುಪು ಅಂಗಡಿಗಳು ರಂಜಾನ್ ತಿಂಗಳಲ್ಲಿ ಸದಾ ಗದ್ದಲದಿಂದ ಕೂಡಿರುತ್ತಿತ್ತು. ಇಡೀ ವರ್ಷದ ಖರ್ಚುಗಳನ್ನು ಆ 1 ತಿಂಗಳ ವ್ಯವಹಾರದಿಂದ ಭರಿಸಲು ಸಾಧ್ಯವಾಗುತ್ತಿತ್ತು ಎಂದು ಅಬ್ದುಲ್ ರಕೀಬ್ ಎಂಜೆ ಹೇಳಿದರು. ಆದರೆ ಕಳೆದ ವರ್ಷದಂತೆ ಕೊರೋನಾದ ಲಾಕ್ಡೌನ್ ವೇಳೆ ರಂಜಾನ್ ಬಂದಿತ್ತು. ಅಂದಿನಿಂದಲೂ ಅಂಗಡಿಗಳನ್ನು ಮುಚ್ಚಲಾಗಿದೆ. ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ತಂಜೀಮ್ ಮಂಡಳಿಯು ತನ್ನ ಅಂಗಡಿಗಳ ಬಾಡಿಗೆಯನ್ನು 2 ತಿಂಗಳು ಮನ್ನಾ ಮಾಡಲು ನಿರ್ಧರಿಸಿದೆ. ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು 2 ತಿಂಗಳ ಕಾಲ ಬಾಡಿಗೆಯನ್ನು ಮನ್ನಾ ಮಾಡುವಂತೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಭಟ್ಕಳದ ಇತರ ಅಂಗಡಿ ಮಾಲೀಕರು ಮತ್ತು ಆಸ್ತಿ ಮಾಲೀಕರಿಗೆ ಮನವಿ ಮಾಡಿದರು. ಭವಿಷ್ಯದ ವ್ಯವಹಾರದ ಅನಿಶ್ಚಿತತೆಯ ದೃಷ್ಟಿಯಿಂದ ಹೆಚ್ಚಿನ ಬಾಡಿಗೆ ಹೊಂದಿರುವ ಅಂಗಡಿಗಳ ಬಾಡಿಗೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಎಂದು ಅವರು ವಿನಂತಿಸಿದರು. गुज़िश्ता कमोबेश 2 महीनों से हुकूमत की तरफ से जो लॉकडाउन किया गया है, चंद सेक्टर्स और इंडस्ट्रीज़ को छोड़कर बाकी तमाम सेक्टर्स इकोनॉमिक क्राइसिस के शिकार हैं और इस वक्त गोया के पूरी मुल्क की मईशत ज़बहाली के लपेट में है। अल्लाह से हम दुआ करें कि अल्लाह ताला जल्द से जल्द इस वबा का ख़ात्मा फरमाए और मामूल के मुताबिक ज़िंदगी गुजारने के हम अहल बन सकें। शहर भटकल की सूरत हाल गुज़िश्ता 2 महीनों से लॉकडाउन की वजह से जुज़वी तौर पर चंद शोबेजात को छोड़कर भटकल की दुकानें और कारोबार मुकम्मल तौर पर बंद है और लोग माशी मुश्किलात से दो-चार हैं। इस छोटे से शहर की हमारी छोटी सी बिज़नेस कम्युनिटी, बिलखुसूस हमारी टेक्सटाइल और रेडीमेड और गारमेंट्स का जो बिज़नेस है, जहाँ पर जो है साल में एक मरतबा रमज़ान के महीने में चहल पहल रहती है और बड़ी हद तक पूरे साल के अखराजात इसी महीने के कारोबार से कवर किए जाते हैं। और उसके अलावा दिगर शोबेजात की बहुत सी दुकानें और कारोबार इस वक्त बंद हैं। मजलिस इस्लाह तंजीम ने अपनी 10/6/2021 की इंसामिया नशिस्त में इस मौजू पर शेर हासिल गुफ्तगू के बाद यह फ़ैसला लिया है कि मजलिस इस्लाह तंजीम की तरफ से की जो दुकानें हैं, इन हालात को देखते हुए मई और जून 2021 इन 2 महीनों के किराए को वेवफ किया जाए, तर्क किया जाए, छोड़ दिया जाए। ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಮತ್ತು ಹೊನ್ನಾವರ ಬ್ಲಾಕ್ ಕಿಸಾನ್ ಕಾಂಗ್ರೆಸ್ ವತಿಯಿಂದ ಹಳದಿಪುರ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಪೆಟ್ರೋಲ್ ಬಂಕ್ ಎದುರು ತೈಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ರೈತ ವಿರೋಧಿ ಕಾನೂನುಗಳ ಜಾರಿಯೊಂದಿಗೆ ಬೇಕಾಬಿಟ್ಟಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಸಿ ರೈತರ ಬದುಕು ಹೈರಾಣಾಗಿಸಿದ ಬಿಜೆಪಿ ಸರ್ಕಾರಗಳ ವಿರುದ್ಧ ಕಿಸಾನ್ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರದ ಘೋಷಣೆ ಮೊಳಗಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ನಾಯ್ಕ್ ಕರ್ಕಿ ಮಾತನಾಡಿ, ಯುಪಿಎ ಸರ್ಕಾರ ಇದ್ದಾಗ ಕಚ್ಚಾ ತೈಲದ ಬೆಲೆ $141 ಇದ್ದಾಗ ಪೆಟ್ರೋಲ್ ಬೆಲೆ $80 ಇತ್ತು. ಈಗ ಕಚ್ಚಾ ತೈಲದ ಬೆಲೆ $80 ಇದ್ದರೂ ಮೋದಿ ಸರ್ಕಾರ $100 ದಾಟಿಸಿದ್ದು ಜನರನ್ನು ಕಷ್ಟಕ್ಕೆ ದೂಡಿದೆ ಎಂದರು. ಬ್ಲಾಕ್ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ 3,000 ಕೊಡುತ್ತೇವೆ ಎಂದ ಸರ್ಕಾರ ಇನ್ನೂ ತನಕ ನೀಡಿಲ್ಲ. ಬರೀ ಘೋಷಣೆಗಳದ್ದೇ ಸರ್ಕಾರ ಎಂದು ದೂರಿದರು. ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗಜಾನನ್ ನಾಯ್ಕ್ ಮಾತನಾಡಿ,
ಎಲ್ಲಾ ಕಡೆ ನಿರುದ್ಯೋಗ ತಾಂಡವವಾಡುತ್ತಿದೆ. ಯುವ ಜನತೆಗೆ ದಿಕ್ಕೇ ತೋಚದಂತಾಗಿದೆ. ಕರೋನಾದಿಂದ ಜನ ತೀವ್ರ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನುವರೆಗೂ ಸಾರ್ವತ್ರಿಕವಾಗಿ ವ್ಯಾಕ್ಸಿನ್ ನೀಡಲು ಬಿಜೆಪಿ ಸರ್ಕಾರಗಳು ವಿಫಲವಾಗಿವೆ ಎಂದರು. ಉದ್ಯಮಿ ದೀಪಕ್ ನಾಯ್ಕ್ ಹಳದಿಪುರ್ ಮಾತನಾಡಿ, ಬಿಜೆಪಿ ಸರ್ಕಾರಗಳಿಂದ ಕೋಮು ಸೌಹಾರ್ದ ಕೆಡಿಸಿದ್ದೇ ಸಾಧನೆ. ಈ ಸರ್ಕಾರಗಳನ್ನು ಜನ ಕೆಳಗಿಳಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ನಾಯ್ಕ್, ಗಿರೀಶ್ ಗೌಡ, ಕಮಲಾಕರ್ ಮುಕ್ರಿ, ಶಂಶೀರ್ ಖಾನ್, ರಾಮಚಂದ್ರ ನಾಯ್ಕ್, ನಾಗವೇಣಿ ಗೌಡ ಮತ್ತು ಶ್ರೀನಾಥ್ ಶೆಟ್ಟಿ, ಸುಬ್ರಹ್ಮಣ್ಯ ಹೆಗಡೆ, ಸುರೇಶ್ ಮೇಸ್ತಾ, ಎಲ್ಎನ್ ಭಟ್, ಅರುಣ್ ನಾಯ್ಕ್, ಅಜಿತ್ ನಾಯ್ಕ್ ನವಿಲ್ಗೋಂಡ್, ವಿನಾಯಕ್ ನಾಯ್ಕ್, ಪಾಂಡು ಹರಿಕಾಂತ್, ಶ್ರೀಪಾದ್ ಗೌಡ, ಹುಲಿಯಣ್ಣ ಗೌಡ, ಗಣಪತಿ ಗೌಡ, ರಿಯಾಜ್ ಶೇಖ್, ನಾಗೇಶ್ ನಾಯ್ಕ್, ರಾಜು ನಾಯ್ಕ್, ಮಂಜು ಮುಕ್ರಿ, ಜಗದೀಶ್ ನಾಯ್ಕ್ ಮುಂತಾದ ಕಿಸಾನ್ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಇಂಧನ ತೆರಿಗೆ ವಿಧಿಸಿದ ಪಟ್ಟಿಯಲ್ಲಿ ಭಾರತ ಮೊದಲನೆಯ ಸ್ಥಾನದಲ್ಲಿದ್ದು, ಭಾರತದಲ್ಲಿ ಇಂಧನ ಮೇಲಿನ ತೆರಿಗೆ ಹೆಚ್ಚಿಸುತ್ತಿರುವುದು ಅವೈಜ್ಞಾನಿಕ ಮತ್ತು ಜನವಿರೋಧಿ ನೀತಿಯಾಗಿದೆ ಎಂದು ಕಾಂಗ್ರೆಸ್ ಧುರೀಣ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಇಂದು ಯಲ್ಲಾಪುರ ತಾಲೂಕಿನ ಕುಂದರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೆಟ್ರೋಲ್ 100 ನಾಟ್ ಔಟ್ ಇಂಧನ ಬೆಲೆ ಏರಿಸಿರುವ ಕ್ರಮದ ಕುರಿತು ಪ್ರತಿಭಟನೆ ಜರುಗಿಸಿ ಮಾತನಾಡುತ್ತಿದ್ದರು. ಮುಂದುವರಿದ ರಾಷ್ಟ್ರಗಳಲ್ಲಿ ಯುನೈಟೆಡ್ ಸ್ಟೇಟ್ನಲ್ಲಿ 20%, ಜಪಾನ್ನಲ್ಲಿ 45%, ಯುನೈಟೆಡ್ ಕಿಂಗ್ಡಮ್ 62%, ಇಟಲಿ ಮತ್ತು ಜರ್ಮನಿಯಲ್ಲಿ 65% ತೆರಿಗೆ ಇದ್ದರೆ ಭಾರತದಲ್ಲಿ 260% ತೆರಿಗೆ ವಿಧಿಸುತ್ತಿರುವುದು ಖೇದಕರ ಎಂದು, ವಿಶ್ವದಲ್ಲಿಯೇ ಅತಿ ಹೆಚ್ಚು ಇಂಧನ ಬಳಕೆಯ ರಾಷ್ಟ್ರದಲ್ಲಿ ಭಾರತವು 3ನೇ ರಾಷ್ಟ್ರವಿದ್ದು, ಇಂದು ಭಾರತದಲ್ಲಿ ಸುಮಾರು 211.6 ಮಿಲಿಯನ್ ಟನ್ ತೈಲ ಪ್ರತಿ ವರ್ಷ ಬಳಕೆಯಾಗುತ್ತಿದೆ ಎಂದು ಅವರು ಹೇಳಿದರು. ಪೆಟ್ರೋಲ್ ಬೆಲೆ ಕಡಿಮೆ ಆಗುವವರೆಗೂ ನಿರಂತರ ಹೋರಾಟ ಮುಂದುವರಿಸಲಾಗುವುದು ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ 5ನೇ ದಿನ ಪ್ರತಿಭಟನೆ ನಡೀತಾ ಇದೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ತೆರಿಗೆ ಹಾಕಿರುವಂತಹ ರಾಷ್ಟ್ರ ಭಾರತ ಆಗಿದೆ. ಇವತ್ತು ಭಾರತದಲ್ಲಿ 260% ತೆರಿಗೆ ಹಾಕಿರುವಂತ ರಾಷ್ಟ್ರಗಳಲ್ಲಿ ಭಾರತ ಪ್ರಥಮವಾಗಿರುವುದು ಮೋದಿ ಸರ್ಕಾರದ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಯುನೈಟೆಡ್ ಸ್ಟೇಟ್ನಲ್ಲಿ 20%, ಜಪಾನ್ನಲ್ಲಿ 43%, ಯುನೈಟೆಡ್ ಕಿಂಗ್ಡಮ್ದಲ್ಲಿ 62%, ಜರ್ಮನ್ ಮತ್ತು ಇಟಲಿಯಲ್ಲಿ 65% ತೆರಿಗೆಯನ್ನು ಹಾಕಿದ್ರೆ, ಇವತ್ತು ಭಾರತದಲ್ಲಿ 260% ತೆರಿಗೆ ಹಾಕಿರುವುದು ಇದು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯಾಗಿದೆ. ಜನರ ವಿರೋಧಿಯಾಗಿರುವಂತದನ್ನು ನಾವು ಖಂಡಿಸಲಿಕ್ಕೆ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದ್ರೆ, ಅತಿ ಶೀಘ್ರದಲ್ಲಿ ಪೆಟ್ರೋಲ್ ಬೆಲೆಯನ್ನು ಇಳಿಸಬೇಕು, ಜನಸಾಮಾನ್ಯರಿಗೆ ನೆರವನ್ನು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ. ಪ್ರತಿಭಟನೆಯ ಮುಂದಾಳತ್ವವನ್ನು ಘಟಕದ ಅಧ್ಯಕ್ಷ ವಾಸುದೇವ್ ಶೇಟ್, ಜೋನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಫಕೀರ್ ಹರಿಜನ್, ಉಪಾಧ್ಯಕ್ಷ ವಿಶ್ವಾಸ್ ನಾಯ್ಕ್, ವಸಂತ್ ಬೋವಿವಡ್ಡರ್, ಯಮುನಾ ಸಿದ್ದವಿ, ವಿನಾಯಕ್ ನಾಯ್ಕ್, ರಾಮ ಪೂಜಾರಿ, ಶಿವರಾಮ್ ರೆಡ್ಡಿ ಮನೆ, ವಿನಾಯಕ್ ಮರಾಠಿ, ನಾಗೇಶ್ ಸಿದ್ದಿ, ಶಂಕರ್ ಪಟ್ಗಾರ್, ವಾಸು ಜಟ್ಟಿ ನಾಯ್ಕ್, ನಾರಾಯಣ್ ನಾಯ್ಕ್ ಮುಂತಾದವರು ಭಾಗವಹಿಸಿದ್ದರು. ಪೆಟ್ರೋಲ್ ಬೆಲೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ 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 ಅನ್ಯಾಯ. ಕನ್ನಡ ಚಿತ್ರರಂಗದ ಯುವ ನಟ ಚೇತನ್ ಇತ್ತೀಚೆಗೆ ಇಡೀ ಬ್ರಾಹ್ಮಣ ಸಮುದಾಯವನ್ನು ಭಯೋತ್ಪಾದಕರು ಇತ್ಯಾದಿ ಕಟು ಶಬ್ದಗಳಿಂದ ಅವಮಾನಿಸಿ ಜಾತಿ ನಿಂದನೆ ಮಾಡಿರುವುದನ್ನು ಇಳಕಲ್ ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ.
ನಗರದ ಬ್ರಾಹ್ಮಣರು ಸೇರಿಕೊಂಡು ಇಳ್ಕಲ್ ತಹಶೀಲ್ದಾರ್ ಕಚೇರಿಗೆ ತೆರಳಿ ಅಲ್ಲಿ ರಾಜ್ಯಪಾಲರ ಹೆಸರಿನಲ್ಲಿ ಬರೆದ ಮನವಿ ಪತ್ರವನ್ನು ಓದಿ ತಹಶೀಲ್ದಾರ್ ನಿಂಗಪ್ಪ ಬಿರಾದಾರ್ ಅವರಿಗೆ ಸಮಾಜದ ಅಧ್ಯಕ್ಷ ಪಾಂಡುರಂಗ್ ಕುಲಕರ್ಣಿ ಅರ್ಪಿಸಿದರು. ಬ್ರಾಹ್ಮಣ ಸಮಾಜ ಬಾಂಧವರು ಸರ್ಕಾರದಿಂದ ಯಾವುದೇ ವಿಶೇಷ ಸೌಲಭ್ಯ ಅನುದಾನಗಳಿಂದ ವಂಚಿತರಾಗಿ ಸ್ವಾಭಿಮಾನದಿಂದ ಶಾಂತಿಯುತವಾಗಿ ಬಾಳುವ ಬ್ರಾಹ್ಮಣ ಧರ್ಮಕ್ಕೆ ಭಯೋತ್ಪಾದನೆ ಎಂಬ ಕಟು ಶಬ್ದಗಳ ಪ್ರಯೋಗ ಮಾಡಿ ಇಂತಹ ಕೀಳು ಮನಸ್ಸಿನ ನಟ ಚೇತನ್ ರವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಮನವಿಯಲ್ಲಿ ಹೇಳಿದ್ದಾರೆ. ಇಂತಹ ಹೇಳಿಕೆ ನೀಡಿದ ನಟ ಚೇತನ್ ಅವರನ್ನು ಬೆಂಬಲಿಸುವ ಸಂಘಟನೆಗಳನ್ನು ಹದ್ದುಬಸ್ತಿನಲ್ಲಿ ಇಡುವುದರ ಜೊತೆಗೆ ಚೇತನ್ ಅವರನ್ನು ತಕ್ಷಣವೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸಮಾಜದ ಅಧ್ಯಕ್ಷ ಪಾಂಡುರಂಗ್ ಕುಲಕರ್ಣಿ, ನಾರಾಯಣಾಚಾರ್ ಪೂಜಾರ್, ಕಮಲಾಕರ್ ದೇಶಪಾಂಡೆ, ಗುರುರಾಜ್ ಗೊಂಬಿ, ಸುಧೀರ್ ಪಾಟೀಲ್, ಪ್ರಕಾಶ್ ಗೊಂಬಿ, ಗುರುರಾಜ್ ಪೂಜಾರ್, ರಾಜು ಕುಲಕರ್ಣಿ, ವೆಂಕಟೇಶ್ ಪೂಜಾರ್, ವಿಜಯ್ ಕಾರ್ಕಳ, ಗಿರಿಧರ್ ದೇಸಾಯಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ವಿನೋದ್ ಬಾರಿಗಿಡದ, ಇಳ್ಕಲ್. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.